ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಅರ್ಜುನನಿಗೆ ಕೃಷ್ಣನು ಯೋಗಾಭ್ಯಾಸದ ವಿಚಾರವನ್ನು ತಿಳಿಸ್ತಾ ಇದ್ದು, ಅದರಲ್ಲಿ ಮನಸ್ಸನ್ನು ಸಮಸ್ಥಿತಿಯಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ, ಇದು ಕಷ್ಟವಾದ ಕೆಲಸ ಪರಮಾತ್ಮ, ಮನಸ್ಸನ್ನು ನಿಲ್ಲಿಸುವ ಉಪಾಯವನ್ನು ಹೇಳು ಅಂತ ಹೇಳಿದಾಗ ಕುಂಭಕ ಪ್ರಾಣಾಯಾಮ ಒಂದೇ ನಿಜವಾದ ಮಾರ್ಗ, ಅದನ್ನು ಅಭ್ಯಾಸ ಮಾಡು, ವೈರಾಗ್ಯಶಾಲಿಯಾಗಿರಬೇಕು ಇದನ್ನು ಮಾಡಬೇಕಾದ್ರೆ ಅಂತ ಹೇಳ್ತಾ ಇರ್ಬೇಕಾದ್ರೆ, ವೈರಾಗ್ಯವಿಲ್ಲದವರು ಅಭ್ಯಾಸಿಸಿದರೂ ಮನಸ್ಸನ್ನು ವಶದಲ್ಲಿಡಲು ಸಾಧ್ಯವಿಲ್ಲ. ಯಾಕಂದರೆ ವೈರಾಗ್ಯವಿಲ್ಲದೆ ಸಾಧನೆಯನ್ನು ಮಾಡಿದ್ದೆ ಆದರೆ, ಈಗ ಸಾಧನೆಯನ್ನು ಮಾಡ್ತೀವಿ ಮತ್ತೆ ಇಂದ್ರಿಯ ಸುಖ ಭೋಗಗಳಲ್ಲಿ ತಲ್ಲೀನರಾಗ್ತೀವಿ. ಆಗ ಈ ವೈರಾಗ್ಯ ಬುದ್ಧಿ ಇಲ್ಲದಿದ್ದರೆ ಸಾಧನೆ ಕೈಗೂಡೋದಿಲ್ಲ. ಯಮ ನಿಯಮಾದಿಗಳಿಲ್ಲದೆ ಪ್ರಾಣಾಯಾಮವನ್ನು ತೊರೆದು ವೈರಾಗ್ಯವಿಲ್ಲದೆ ಸ್ವೇಚ್ಛಾಚಾರಿಗಳಾಗಿ ವಿಷಯವೆಂಬ ಸಮುದ್ರದಲ್ಲಿ ಮೀನುಗಳಂತೆ ಸಂಚರಿಸುವವರು ವ್ಯರ್ಥವಾಗುವರು. ಹೇಳಿದ್ನಲ್ಲ, ಈ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿ ಅನುಭವ ಇದ್ದರೆ, ಕುಂಭಕ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿ ಅನುಭವ ಇರೋರಿದ್ದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಆಹಾರದ ಕಟ್ಟುನಿಟ್ಟಿನ ನಿಯಮ ಇರ್ತದೆ. ಕುಂಭಕ ಪ್ರಾಣಾಯಾಮ ಮಾಡುವಾಗ ಅದರಲ್ಲಿ ಮಸಾಲಯುಕ್ತ ಪದಾರ್ಥಗಳನ್ನ ತಿನ್ನುವಂತಿಲ್ಲ, ಅಧಿಕ ಉಷ್ಣತೆಯಿಂದ ಕೂಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಿನ್ನುವಂತಿಲ್ಲ, ಬಾಯಿ ರುಚಿಗೆ ಸಿಕ್ಕಿದ್ನೆಲ್ಲ ತಿನ್ನುವಂತಿಲ್ಲ ಇತ್ಯಾದಿಗಳೆಲ್ಲ ಆಗುತ್ತೆ. ಆಗೇನಾಗುತ್ತೆ, ಅಕಸ್ಮಾತ್ ತಿಂದಿದ್ದೆ ಆದರೆ ಮಲ ವಿಸರ್ಜನೆಯಲ್ಲಿ ರಕ್ತ ಕಾಣಿಸ್ಕೊಳ್ತದೆ, ಉರಿ ಕಾಣಿಸ್ಕೊಳ್ತದೆ. ಆವಾಗ ಏನಾಗುತ್ತೆ, ಕುಂಭಕ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಭೇದಿ ಆಗುತ್ತೆ. ಇವೆಲ್ಲ ಆದಾಗ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಅಂತಾರಲ್ಲ, ವಾಯು ಬಂಧನ ಜಾಸ್ತಿ ಆಗುತ್ತೆ, ಒಳಗೆ ವಾಯುವಿನ ಒತ್ತಡ ಜಾಸ್ತಿ ಆಗುತ್ತೆ, ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಅನರ್ಥಗಳು ತಲೆದೋರ್ತವೆ ನಿಯಮವನ್ನು ಮೀರಿದಾಗ. ಅದಕ್ಕೆ ಯಮ ನಿಯಮಾದಿಗಳಿಲ್ಲದೆ ಪ್ರಾಣಾಯಾಮವನ್ನು ತೊರೆದು ವೈರಾಗ್ಯ ಬುದ್ಧಿ ಇಲ್ಲದೆ ಸ್ವೇಚ್ಛೆಯಾಗಿ ತಿರುಗಾಡ್ಕೊಂಡಿದ್ರೆ ಅದು ಸಾಧ್ಯವೇ ಆಗೋದಿಲ್ಲ ಮನಸ್ಸನ್ನು ಕಟ್ಟಾಕೋದಕ್ಕೆ. ವಿಷಯವನ್ನೇ ಅಮೃತವೆಂದು ಭೋಗಿಸುವವನಂತೆ ವಿಷಯಾಂಧನಾದವನಿಗೆ ಮನಸ್ಸು ವಶವಾಗುವುದೆಂತು. ಅರ್ಥ ಆಗ್ತಿದೆಯಲ್ಲ, ಇಲ್ಲಿ ವಿಷಯದ ಸುಖವನ್ನೇ, ವಿಷಯ ವಸ್ತುಗಳ ಸುಖವನ್ನೇ ಅಮೃತ ಸಮಾನ ಅಂತ ತಿಳ್ಕೊಂಡು ಅದರಲ್ಲೇ ಅದನ್ನು ಪಡೆಯೋದಕ್ಕೆ ಕಷ್ಟಪಟ್ಕೊಂಡು, ಇವತ್ತು ಲೋಕವೆಲ್ಲ ಹಂಗೆ ಆಗಿರೋದು, ಅದರಲ್ಲೇ ತಲ್ಲೀನವಾದವನಿಗೆ ಮನಸ್ಸನ್ನು ವಶಪಡಿಸ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಇದಂತೂ ಕಟ್ಟಿಟ್ಟು ಮಾತು. ಆದ್ದರಿಂದ ಹೇ ಅರ್ಜುನ, ನೀನು ಸಾಧನಗಳಿಂದ ಮನಸ್ಸನ್ನು ನಿಗ್ರಹಿಸುವುದಕ್ಕೆ ಪ್ರಾರಂಭಿಸು. ಇದು ಎಲ್ರಿಗೂ ಸಾರ್ವತ್ರಿಕವಾಗಿ ಹೇಳ್ತಕ್ಕಂಥ ಮಾತು. ಮನಸ್ಸನ್ನು ಕಟ್ಟಾಕಿ ಏನಾಗಬೇಕಾಗಿತ್ತು, ಪ್ರಪಂಚದಲ್ಲಿರೋ ವಸ್ತುಗಳೆಲ್ಲ ಸುಖ ತಾನೇ ತಂದು ಕೊಡ್ತಾ ಇದೆ, ಅದಕ್ಕೆ ಯಾಕೆ ನಾವು ಇಷ್ಟೊಂದು ಶ್ರಮ ಪಡಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಸರಿಯಾಗಿ ಯೋಚನೆ ಮಾಡಿ, ಪ್ರತಿಯೊಬ್ಬರು ಏನಂತ ದಿಕ್ಕಾಪಾಲಾಗಿ ಏನು ಜೀವನ ಮಾಡ್ತಾ ಇಲ್ಲ, ಎಲ್ಲರೂ ಒಂದು ಸುಸ್ಥಿರವಾಗಿ ನಿಯಮಬದ್ಧವಾಗಿ ಜೀವನ ಮಾಡ್ತಾ ಇರ್ತೀವಿ. ಆದರೆ ಅಚ್ಚುಕಟ್ಟಾಗಿರೋ ಆಹಾರವನ್ನೇ ತಿಂತೀವಿ, ಶುಚಿಯಾಗಿರೋ ಆಹಾರವನ್ನೇ ತಿಂತೀವಿ. ಆದರೂ ಕೂಡ ನಮ್ಮ ಶರೀರ ನಾವು ಹೇಳ್ದಂಗೆ ಕೇಳೋದಿಲ್ಲ. ನೀನು ಯೌವನಾವಸ್ಥೆಯಲ್ಲೇ ನಿಂತ್ಕೋ, ನೀನು ಮುದಿ ಆಗಬೇಡ, ನೀನು ದುರ್ಬಲಗೊಳ್ಳಬೇಡ, ನೀನು ಕಾಯಿಲೆ ಬೀಳಬೇಡ ಅಂತ ಏನಾದ್ರು ನಾವು ಹೇಳಿದ್ರೆ ನಮ್ಮ ಮಾತನ್ನು ಕೇಳುತ್ತಾ ಶರೀರ? ನಮ್ಮ ಶರೀರ ದಿನೇ 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 ಪರಿವರ್ತನೆಯನ್ನು ಹೊಂದುತ್ತಾ ಇರ್ತದೆ, ಕ್ಷೀಣತೆ ಎಡೆಗೆ ಸಾಗ್ತಾ ಇರ್ತದೆ, ಮುದಿತನದ ಎಡೆಗೆ ಹೋಗ್ತಾ ಇರ್ತದೆ, ಮುದಿತನದಿಂದ ಸಾವಿನ ಅಂಚನ್ನು ತಲುಪೋದಕ್ಕೆ ಹೋಗ್ತಾ ಇರ್ತದೆ. ಎಷ್ಟೇ ಒಳ್ಳೆಯ ಆಹಾರಗಳನ್ನ ಪರಿಶೋಧನೆ ಮಾಡಿ ತೂಕದ ಲೆಕ್ಕದಲ್ಲಿ ತಿಂದರೂ ಕೂಡ ಕಾಯಿಲೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾಯಿಲ್ಲ. ಇಷ್ಟೆಲ್ಲ ಯಾಕೆ, ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಮನಸ್ಸಿನ ಒತ್ತಡವನ್ನು, ಮನಸ್ಸಿನ ಜಂಜಾಟವನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಮತ್ತು ಎಲ್ಲ ನಮ್ಮ ಕೈಲೇ ಇದೆಯಲ್ಲ, ಮತ್ತು ನಾವು ಎಲ್ಲವನ್ನು ಗೆದ್ದು ಬಿಡ್ಬೋದಲ್ಲ, ಸಾಧಿಸ್ಬಿಡ್ಬೋದಲ್ಲ ಅಂತ ನಮಗೇನಾದ್ರು ಅನಿಸಿದರೆ ಯಾಕೆ ನಮಗೆ ಈ ಒತ್ತಡಗಳಿಂದ, ನಾನು ಈಗ ಹೇಳಿದ ವಿಚಾರಗಳಿಂದ ಯಾಕೆ ನಾವು ಏನನ್ನು ಬಿಡುಗಡೆಗೊಳಿಸ್ಲಿಕ್ಕೆ ಆಗ್ತಾಯಿಲ್ಲ? ಶರೀರದ ಆಯಸ್ಸನ್ನು ತಡೆಯೋಕ್ಕಾಗ್ತಾಯಿಲ್ಲ, ಶರೀರದ ಮುದಿತನ ತಡೆಯೋಕ್ಕಾಗ್ತಾಯಿಲ್ಲ, ಶರೀರಕ್ಕೆ ಬರುವ ರೋಗ ರುಜಿನ ತಪ್ಪಿಸೋಕ್ಕಾಗ್ತಾಯಿಲ್ಲ, ಮನಸ್ಸಿನ ಬರುವ ಜಂಜಾಟಗಳನ್ನ ತಪ್ಪಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇವೆಲ್ಲದಕ್ಕೂ ಕಾರಣ ಏನು ಅಂದರೆ ಮನಸ್ಸಿನ ಅಲೆದಾಟ, ಮನಸ್ಸಿನ ಚಂಚಲತೆ. ಆದ್ದರಿಂದ ಆ ಮನಸ್ಸನ್ನು ಚಂಚಲತೆಯನ್ನು ಹಿಡಿಬೇಕಾದ್ರೆ ನಾವು ಈ ಯೋಗಾಭ್ಯಾಸದ ಸಾಧನೆಯನ್ನು ಮಾಡಬೇಕು. ಯೋಗಾಭ್ಯಾಸದ ಸಾಧನೆಯನ್ನು ಮಾಡಿದ್ರೆ ಮನಸ್ಸು ಹೆಂಗೆ ನಿಂತೋಗುತ್ತೆ ಅಂದರೆ, ಯೋಗಾಭ್ಯಾಸ ಅಥವಾ ಕುಂಭಕ ಪ್ರಾಣಾಯಾಮ, ಉಸಿರಾಟದ ಈ ಚಲನೆಯ ವೇಗ ಇರ್ತದಲ್ಲ, ಉಸಿರಾಟದ ವೇಗವೇ ಮನಸ್ಸು. ಅದರ ಜೊತೆಯಲ್ಲಿ ಸಂಕಲ್ಪಗಳು.
ಅದರಿಂದ ಆ ಉಸಿರಾಟವನ್ನು ದಿನನಿತ್ಯ ಅಭ್ಯಾಸದ ಮೂಲಕ ನಮ್ಮ ಹತೋಟಿಗೆ ತಂದಿಟ್ಕೊಂಡಿದ್ದೆ. ಅದ್ರಾಗ ಮನಸ್ಸು ಅಂತಕ್ಕಂಥದ್ದು ನಮ್ಮ ಹತೋಟಿಗೆ ಬರುತ್ತೆ. ಮನಸ್ಸು ಯಾವಾಗ ಹತೋಟಿಗೆ ಬರುತ್ತೆ, ಉಸಿರಾಟದ ನಿಯಂತ್ರಣವನ್ನು ಯಾವಾಗ ಮಾಡಲಿಕ್ಕೆ ಆರಂಭ ಮಾಡ್ತೀವಿ, ಆಗೇನಾಗುತ್ತೆ, ಶರೀರ ಆರೋಗ್ಯಯುಕ್ತವಾಗಿರ್ತದೆ, ನಾಡಿಗಳೆಲ್ಲ ಶುದ್ಧವಾಗುತ್ತೆ, ರಕ್ತ ಶುದ್ಧವಾಗುತ್ತೆ, ಶರೀರ ಕಾಯಿಲೆ ಬೀಳೋದಿಲ್ಲ. ಯಾವಾಗ ಶರೀರ ಕಾಯಿಲೆ ಬೀಳೋದಿಲ್ವೋ, ಶರೀರದಲ್ಲಿರ್ತಕ್ಕಂಥ ಎಲ್ಲ ನಾಡಿಗಳು ಒಂದೊಂದು ಪುಣ್ಯಕ್ಷೇತ್ರ ಇದ್ದಂತೆ. ನಾವು ಪುಣ್ಯಕ್ಷೇತ್ರಗಳಿಗೆ ಹೊರಗೆಲ್ಲೂ ಸುತ್ತಬೇಕಾಗಿಲ್ಲ. ನಮ್ಮ ಶರೀರದಲ್ಲಿರ್ತಕ್ಕಂಥ ಒಂದೊಂದು ನಾಡಿ, ಒಂದೊಂದು ನರವು ಕೂಡ ಒಂದೊಂದು ಪವಿತ್ರವಾದ ಪುಣ್ಯಕ್ಷೇತ್ರ. ಅಂಥದ್ರಲ್ಲಿ ನಾವು ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಳ್ಳೆಯದಾಯಿತು ಅಂತ ನಾವು ಅಂದ್ಕೊಳ್ಳುವಾಗ, ಇಲ್ಲಿರ್ತಕ್ಕಂಥ ಶರೀರದೊಳಗೆ ಇರ್ತಕ್ಕಂಥ ಇಷ್ಟೊಂದು ಪುಣ್ಯಕ್ಷೇತ್ರಗಳು ಶುದ್ಧವಾಗಿಬಿಟ್ರೆ ಅಲ್ಲಿಗೆ ನಮಗೆ ನಮ್ಮ ಭಾಗಕ್ಕೆ ಎಷ್ಟು ಒಳ್ಳೇದು ಬರೋದಿಲ್ಲ. ಹಳ್ಳದ ಕಡೆಗೆ ನೀರು ಹರಿಯುವಂತೆ ಒಳ್ಳೆಯದೆಲ್ಲ ನಮ್ಮನ್ನೇ ಹುಡ್ಕೊಂಡು ಬರುತ್ತೆ, ಶುಭಗಳೆಲ್ಲವೂ ನಮ್ಮನ್ನೇ ಹುಡ್ಕೊಂಡು ಬರುತ್ತೆ. ಅಂದರೆ ಈ ರೀತಿಯಲ್ಲಿ ನಾವು ಸಾಧನೆಯನ್ನು ಮಾಡಿ ನಾಡಿಯನ್ನು ಶುದ್ಧಗೊಳಿಸ್ಬೇಕು, ರಕ್ತವನ್ನು ಶುದ್ಧಗೊಳಿಸ್ಬೇಕು, ಶರೀರವನ್ನು ಹದಗೊಳಿಸ್ಕೊಳ್ಬೇಕು, ಕಾಯಿಲೆಯಿಂದ ಮುಕ್ತ ಮಾಡಬೇಕು. ಇದು ಏಕೈಕ ಸಾಧನ ಅಂದರೆ ಕುಂಭಕ ಪ್ರಾಣಾಯಾಮ ಒಂದೇ, ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ. ಬೇಕಾದಷ್ಟು ಉಪದೇಶವನ್ನು ಕೇಳ್ಬೋದು, ಉಪನ್ಯಾಸಗಳನ್ನ ಕೇಳ್ಬೋದು, ನಿಷ್ಕಾಮ ಕರ್ಮವನ್ನು ಮಾಡಿ ಅಂತ ಹೇಳ್ಬೋದು, ಧ್ಯಾನ ಜಪಗಳನ್ನ ಮಾಡ್ಬೋದು. ಅವು ಮನಸ್ಸಿಗೆ ಒಂದು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕೊಡ್ಬೋದು ಅಷ್ಟೇ. ಶರೀರದ ಕಾಯಿಲೆಗಳು ಹೋಗಬೇಕು ಅಂದರೆ ಕುಂಭಕ ಪ್ರಾಣಾಯಾಮವನ್ನು ಮಾಡಬೇಕು. ಮನಸ್ಸಿಗೂ ವಾಸಿಯಾಗುತ್ತೆ, ಶರೀರಕ್ಕೂ ಆರೋಗ್ಯವನ್ನು ಉಂಟು ಮಾಡ್ತದೆ, ಮನಸ್ಸಿನ ಹತೋಟಿಗೆ ತರಬಹುದು. ಇವಿಷ್ಟೂ ಮಾಡದೆ ನಾವೇನಾದರೂ ವಿಷಯ ವಸ್ತುಗಳನ್ನು ಇಂದ್ರಿಯಗಳ ಮುಖಾಂತರ ಭೋಗಿಸಿದ್ದೆ ಆದರೆ ಈ ಯಾವುದೂ ಸಾಧ್ಯವಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದರಿಂದ ಮನಸ್ಸನ್ನು ನಿಗ್ರಹಿಸುವುದಕ್ಕೆ ನೀನು ಪ್ರಾರಂಭಿಸು. ಈ ಕುಂಭಕ ಪ್ರಾಣಾಯಾಮ ಎಂಬ ಸಾಧನೆಯನ್ನು ಚೆನ್ನಾಗಿ ಮಾಡುವಂಥ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಜುನನ ಮುಖಾಂತರ ಎಲ್ಲರಿಗೂ ಇದು ಉಪದೇಶ. ಯಾವುದೇ ಜಾತಿ, ಕುಲ, ಧರ್ಮ, ಭೇದ ಏನೂ ಇಲ್ಲ ಇಲ್ಲಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಅವಶ್ಯಕ, ಶರೀರದ ಆರೋಗ್ಯ, ಮಾನಸಿಕ ಆರೋಗ್ಯ ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕ. ಸಾಧನಾ ಮಾರ್ಗವೂ ಕೂಡ ಒಂದೇ, ಎಲ್ಲರೂ ಮಾಡ್ಬೋದು. ಯಾಕಂದರೆ ಎಲ್ಲರೂ ಉಸಿರಾಡ್ತೀವಲ್ವ, ಎಲ್ಲರಿಗೂ ಶರೀರದ ಅಂಗಾಂಗಗಳು ಇದೆ ಅಲ್ವಾ. ಆದ್ದರಿಂದ ನಾವು ಇದನ್ನು ಅಭ್ಯಾಸ ಮಾಡಬೇಕು ಚೆನ್ನಾಗಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣನ ಮಾತುಗಳನ್ನ ಇಲ್ಲಿ ನಾನು ನಿಮ್ಗೆ ಯಾಕೆ ಇಷ್ಟೊಂದು ಒತ್ತಾಯವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಕೃಷ್ಣನ ಮಾತನ್ನು ನಾನು ಯಾಕೆ ಪದೇ ಪದೇ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಬಹಳಷ್ಟು ಜನರಿಗೆ ಈ ಸಾಧನೆ ವಿಚಾರವಾಗಿ ಅಜ್ಞಾನ, ಅಂದರೆ ಗೊತ್ತಿಲ್ಲ, ನಮಗೆ ಮಾಹಿತಿ ಇರೋದಿಲ್ಲ. ಅಜ್ಞಾನ ಅಂದರೆ ಬೇರೆ ಏನಲ್ಲ, ನಮಗದ್ರ ಮಾಹಿತಿ ಇರೋದಿಲ್ಲ. ಮಾಹಿತಿ ಇದ್ದರೂ ಇಷ್ಟೊಂದು ಪರಿಪೂರ್ಣವಾದ ಮಾಹಿತಿ ಎಲ್ಲೂ ಇರೋದಿಲ್ಲ. ಅದರಿಂದಾಗಿ ನಾನು ಇಷ್ಟೊಂದು ಒತ್ತಿ ಹೇಳಬೇಕಾಗಿದೆ. ಒಂದು ವೇಳೆ ಮನಸ್ಸು ವಶವಾಗಲಾರದೆಂದು ಹೇಳುವೆಯಾದರೆ ಅದಕ್ಕಾಗಿ ಹೇಳಲ್ಪಟ್ಟ ಯೋಗ ಮೊದಲಾದ ಸಾಧನಗಳನ್ನು ವ್ಯರ್ಥವೆನ್ನಲಾಗುವುದಾ? ಯೋಗ ಇವೆಲ್ಲ ವ್ಯರ್ಥ ಅಲ್ಲ ಕೃಷ್ಣ. ಅರ್ಜುನ, ನೀನು ಯೋಗವನ್ನು ಮಾಡಿ ನೋಡು ಯೋಗವನ್ನು ಮೊದಲು, ಮನಸ್ಸು ಹಿಡಿತಕ್ಕೆ ಬರುತ್ತೋ ಇಲ್ವೋ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅವು ಎಂದಿಗೂ ಮಿಥ್ಯವಾಗಲಾರವು. ಯಾವುವು? ಈ ಕುಂಭಕ ಪ್ರಾಣಾಯಾಮ ಅನ್ನೋ ವಿದ್ಯೆ ಎಂದಿಗೂ ಮಿಥ್ಯೆಯಾಗೋದಿಲ್ಲ. ನೀನು ಅದನ್ನು ಮಾಡು. ಆದರೆ ನೀನು ಹೇಳುತ್ತಿರುವುದು ಅಭ್ಯಾಸ ಮಾಡಲಾರನೆಂದು ಮಾತ್ರವೇ. ನೀನೇನು ಹೇಳ್ತಾ ಇದೆಯಾ ಗೊತ್ತಾ ಅರ್ಜುನ? ಯೋಗ ಸಾಧನೆಯನ್ನು ಮಾಡಿ ಮನಸ್ಸನ್ನು ಹತೋಟಿ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಅಂತ ನೀನು ಹೇಳ್ತಾ ಇದೆಯಾ ಹೊರತು, ಯೋಗ ಸಾಧನೆಯಿಂದ ಮನಸ್ಸು ನಿಲ್ಲೋದಿಲ್ಲ ಅಂತ ಹೇಳ್ತಾ ಇಲ್ಲ ನೀನು. ನನಗೆ ಯೋಗ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇದೆಯಾ. ಪ್ರತಿಯೊಬ್ಬರಿಗೂ ಇದೇ ಸಮಸ್ಯೆ ಆಗಿರೋದು. ಯಾಕಂದರೆ ಈ ಯೋಗ ಸಾಧನೆಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ಸ್ವಲ್ಪ ಶ್ರಮ ಹಾಕಬೇಕು. ಅಷ್ಟು ಸುಲಭ ಅಲ್ಲ ಉಸಿರಾಟ ನಿಯಂತ್ರಣ ಮಾಡೋದು. ಯಮ ನಿಯಮಾದಿಗಳನ್ನ ಅನುಸರಿಸ್ಬೇಕು, ನಾಲ್ಗೆ ಚಪಲನ್ನು ತಡಿಬೇಕು, ಆಹಾರಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಎಲ್ಲ ವ್ಯವಹಾರಗಳನ್ನ ನಿಯಂತ್ರಿಸ್ಬೇಕು. ಈಗ ಕಷ್ಟ ಆಗತ್ತೆ ಹೊರತು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಲ್ಲ. ಮನಸ್ಸು ಮಾಡಿದರೆ ಮಾಡ್ಬೋದು. ಮನುಷ್ಯನಿಗೆ ಯೋಗ ಸಾಮರ್ಥ್ಯವು ಬಂದರೆ ಅದರ ಮುಂದೆ ಮನಸ್ಸಿನ ಚಂಚಲತೆಯು ಎಷ್ಟು ಮಾತ್ರದ್ದು. ಮನುಷ್ಯನಿಗೆ ಯೋಗದ ಸಾಮರ್ಥ್ಯ ಬಂದ್ಬಿಟ್ರೆ ಅವನಿಗೆ ಮನಸ್ಸಿನ ಚಂಚಲತೆ ಅದು ಎಷ್ಟು ಮಾತ್ರದ್ದು. ತಾನು ಹೇಳ್ದಂಗೆ ಕೇಳ್ತದೆ. ಅದರ ಸಾಮರ್ಥ್ಯದಿಂದ ಮಹತತ್ವ ಮೊದಲಾದವುಗಳೆಲ್ಲ ಮಾನವನ ಹಿಡಿತಕ್ಕೆ ಬರುವುದಿಲ್ಲವೇ? ನೀನು ಯೋಗ ಸಾಧನೆಯನ್ನು ಮಾಡು, ಮನಸ್ಸನ್ನು ನಿನ್ನ ಹತೋಟಿಲಿ ಇಟ್ಕೋ, ಆಗ ಎಂತೆಂಥ ಮಹತತ್ವಗಳೆಲ್ಲ ನಿನ್ನ ವಶವಾಗುತ್ತೆ ಅರ್ಜುನ ಅಂತ ಅರ್ಜುನನಿಗೆ ಹೇಳಿದಾಗ ಅರ್ಜುನನು ಹೇಳುತ್ತಾನೆ, ಏ ದೇವ, ನೀನು ಹೇಳುವುದೆಲ್ಲ ಸತ್ಯವೇ, ನೀನು ಹೇಳೋದೆಲ್ಲ ಸತ್ಯನ ಪರಮಾತ್ಮ ಅಂತ ಕೇಳ್ತಾನೆ ಅರ್ಜುನ. ಇಷ್ಟೆಲ್ಲ ಹೇಳಿದ್ರು
ಯೋಗ ಸಾಮರ್ಥ್ಯದ ಮುಂದೆ ಮನಸ್ಸಿನ ಶಕ್ತಿ ಅತ್ಯಲ್ಪವೇ. ಯೋಗದ ಸಾಮರ್ಥ್ಯದ ಮುಂದೆ, ಯೋಗ ಶಕ್ತಿಯ ಮುಂದೆ ಮನಸ್ಸಿನ ಶಕ್ತಿ ಅತ್ಯಂತ ಅಲ್ಪವೇ ಕೃಷ್ಣ. ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದಾನೆ ಆಶ್ಚರ್ಯಚಕಿತನಾಗಿ. ಆದರೆ ಈ ಯೋಗವನ್ನು ಹೇಗೆ ಸಾಧಿಸಬೇಕೆಂಬುದೇ ಇದುವರೆಗೂ ನನಗೆ ಗೊತ್ತಾಗಲಿಲ್ಲ. ಅರ್ಜುನನಂಥವನಿಗೆ ಕೂಡ ಈ ಯೋಗ ಹೆಂಗೆ ಸಾಧಿಸಬೇಕು ಅಂತ ಗೊತ್ತಾಗಲಿಲ್ಲ. ಅರ್ಜುನನೊಬ್ಬನಿಗೆ ಏನು, ನಮಗೂ ಕೂಡ ಯಾರಿಗೂ ಇದು ಗೊತ್ತೇ ಆಗೋದಿಲ್ಲ. ಆದರೆ ಮನಸ್ಸಿನ ಪ್ರಭಾವಕ್ಕೆ ವಶವಾಗಿರುವ ನನಗೆ ಈ ಜೀವನದಲ್ಲಿ ಯೋಗಯುಕ್ತವಾದ ಜ್ಞಾನವು ಲಭಿಸಬೇಕಾದರೆ ಕೇವಲ ನಿನ್ನ ಕೃಪೆಯೂ ಬೇಕಾಗಿದೆ. ಅದಕ್ಕೆ ಅರ್ಜುನ ಏನು ಹೇಳ್ತಾನೆ, ಪರಮಾತ್ಮ ಇಂಥ ಯೋಗ ಒಂದಿದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಈ ಯೋಗದಿಂದ ಮನಸ್ಸು ನಿಲ್ತದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಮನಸ್ಸು ನಿಂತಿದ್ರಿಂದ ಮಹಾಶಕ್ತಿಯು ನನ್ನಲ್ಲಿ ನನಗೆ ಪ್ರಾಪ್ತವಾಗುತ್ತೆ ಅನ್ನೋ ಸತ್ಯವೂ ಕೂಡ ನನಗೆ ಗೊತ್ತಿರಲಿಲ್ಲ. ಅದರಿಂದ ನೀನು ನನಗೆ ಕೃಪೆ ಮಾಡು ಗುರುವೇ, ನನ್ನನ್ನು ಹರಸು ಅಂತ ಇಲ್ಲಿ ಅರ್ಜುನ ಗುರು ಸ್ವರೂಪಿಯಾದ ಕೃಷ್ಣ ಪರಮಾತ್ಮನಲ್ಲಿ ಶರಣವನ್ನು ಹೋಗ್ತಾ ಇದ್ದಾನೆ. ಇದೇ ಕೆಲಸವನ್ನು ನಾವು ಮಾಡಿಬಿಡೋಣ. ಪರಮಾತ್ಮ ಸದ್ಗುರುನಾಥ ನಿನಗೆ ಜಯ ಜಯವಾಗಲಿ, ನಿನಗೆ ಮಂಗಳವಾಗಲಿ, ನಮಗೆ ಉದ್ಧಾರವಾಗತಕ್ಕಂಥ ಈ ಯೋಗ ಮಾರ್ಗ ಚೆನ್ನಾಗಿ ಮನದಟ್ಟಾಗುವಂತೆ ಸಿದ್ಧಿಯಾಗುವಂತೆ ಆಶೀರ್ವದಿಸು ಗುರುನಾಥ ಅಂತ ಸದ್ಗುರುನಾಥನಲ್ಲಿ ನಾವು ಬೇಡ್ಕೊಳ್ತಾ ಈ ಆಡಿಯೋವನ್ನು ಇವತ್ತಿಗೆ ಮುಕ್ತಾಯ ಮಾಡೋಣ. ಮುಂದೆ ಏನು ಹೇಳ್ತಾನೆ ಕೃಷ್ಣ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.